ಯೂಶಲಿ ಒಂದು ಶೂಟಿಂಗ್ ಜಾಗದಲ್ಲಿ ಇಷ್ಟು ದೊಡ್ಡ ಟೀಮ್ ಇರುತ್ತೆ, ಆದ್ರೆ ರಿಯಲ್ ಲೈಫ್ ಅಲ್ಲಿ ನಮ್ ಹೇರ್ನ ನಾವೇ ನೋಡ್ಕೋಬೇಕಲ್ವಾ. ಇಷ್ಟೊಂದು ಸರಿ ಹೇರ್ ಥಿನ್ನಿಂಗ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಇದು ನಮಗೆ ಸಿಂಪ್ಟಮ್ಸ್. ಯಾವುದಕ್ಕೆ? ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮೆಡಿಕಲ್ ಕಂಡೀಷನ್, ಲ್ಯಾಕ್ ಆಫ್ ಸ್ಲೀಪ್ ಅಥವಾ ಸ್ಟ್ರೆಸ್. ಇದನ್ನ ನಾವು ತಡೆಗಟ್ಟಕ್ಕಾಗಿಲ್ಲ ಅಂದ್ರು ನಮ್ಮ ಕೈಯಲ್ಲಿರೋದೇನು ಅಂದ್ರೆ ನ್ಯೂಟ್ರಿಷನಲ್ ಚಾಯ್ಸಸ್. 7 ಸೂಪರ್ ಕಾಂಬಿನೇಷನ್ಸ್ ನಿಮಗೋಸ್ಕರ. ಮಜ್ಜಿಗೆಯಲ್ಲಿ ಇರೋ ಪ್ರೋಬಯೋಟಿಕ್ಸ್, ಕರಿಬೇವಿನಲ್ಲಿ ಇರೋ ಅಯರ್ನ್ ನಮ್ಮ ಗಟ್ ಹೇರ್ ಆಕ್ಸಸ್ ನ ಸಖತ್ ಸಪೋರ್ಟ್ ಮಾಡುತ್ತೆ. ಪಾಲಕ್ ಸೊಪ್ಪಲ್ಲಿರೋ ನಾನ್ ಹಿಮ್ ಅಯರ್ನ್, ವಿಟಮಿನ್ ಸಿ ನಿಂಬೆಹಣ್ಣಲ್ಲಿರೋದು ಕಾಂಬಿನೇಷನ್ ವೀಕ್ ರೂಟ್ಸ್ ಸಪೋರ್ಟ್ ಮಾಡುತ್ತೆ. ಪಂಪ್ಕಿನ್ ಸೀಡ್ಸು ಮತ್ತೆ ಮೊಸರು, ಈ ಕಾಂಬಿನೇಷನ್ ಹೇರ್ ಥಿನ್ನಿಂಗ್, ಜಿಂಕ್ ಡೆಫಿಷಿಯನ್ಸಿಯಿಂದ ಆಗೋದನ್ನ ತಡೆಗಟ್ಟುತ್ತೆ. ಫ್ಲಾಕ್ಸ್ ಸೀಡ್ಸು ಮತ್ತೆ ಅಕ್ರೂಟ್, ವಾಲ್ನಟ್ಸ್ ಕಾಂಬಿನೇಷನ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಬೀಟ್ರೂಟ್ ಮತ್ತೆ ಆಮ್ಲಾ ಜ್ಯೂಸ್ ಬೇಗ ಹೇರ್ ಗ್ರೇ ಆಗೋದನ್ನ ತಡೆಗಟ್ಟುತ್ತೆ. ನಮ್ಮ ಎಳೆನೀರಲ್ಲಿರೋ ಎಲೆಕ್ಟ್ರೋಲೈಟ್ಸ್, ಸನ್ಫ್ಲವರ್ ಸೀಡ್ಸಿನ ವಿಟಮಿನ್ ಇ ಸಖತ್ ಕಾಂಬಿನೇಷನ್ ರೀ. ಮೆಂತ್ಯ ಮತ್ತೆ ಮೊಸರು ನಮ್ಮ ಮೈಕ್ರೋಬಯೋಮ್ ಬ್ಯಾಲೆನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ತುಂಬಾ ಡ್ಯಾಂಡ್ರಫ್ ಇರತ್ತಲ್ಲ, ಅವ್ರಿಗೂ ಅದು ಹೆಲ್ಪ್ ಮಾಡುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು. ಕಮೆಂಟ್ಸ್ ಅಲ್ಲಿ ನನಗೋಸ್ಕರ ಒಂದು ಥಮ್ಸ್ ಅಪ್. ಕೋಲ್ಡ್ ವೆದರ್ ರೇನಿ ಸೀಸನ್ ಅಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ ಆಯಿಲ್ಲೆಸ್ ಓವನ್ ಅಲ್ಲಿ ಮಾಡುವಂತ ಒಂದು ಪಾಪಡ್. ಅದಕ್ಕೆ ಟಾಪಿಂಗ್ಸ್ ಮನೇಲಿ ಇರುವಂತ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬಟ್ ಸ್ಪೈಸ್ಗೆ ಪೆಪ್ಪರ್ ಇರ್ಬೋದು, ಸ್ವಲ್ಪ ಲೆಮನ್ ಇರ್ಬೋದು, ಆ್ಯಂಡ್ ನಾನು 1 ಟೀ ಸ್ಪೂನ್ ಕಾಂಗ್ರೆಸ್ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡೆ. ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್, ಟ್ರಸ್ಟ್ ಮೀ. ಮನೇಲಿ ಎವ್ರಿಬಡಿ ಲವ್ ಇಟ್. ಆ್ಯಂಡ್ ಇದರ ಕಾಂಬಿನೇಷನ್ ವಿತ್ ಮಸಾಲಾ ಚಾಯ್, ಓ ಮೈ ಗಾಡ್, ಸೂಪರ್ ಅಲ್ವಾ? ನಿಮ್ಮ ಫೇವ್ರೆಟ್ ಸ್ನ್ಯಾಕ್ ಯಾವುದು? ಕಮೆಂಟ್ ಮಾಡಿ. ಯಾಕಂದ್ರೆ ಅಯ್ಯೋ ಭೂಮಿ ತಾಯಿಗೆ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಅಂತ ಒಂದು ಮುಳ್ಳು ಚುಚ್ಕೊಂಡಿತ್ತು. ಮುಳ್ಳು ಚುಚ್ಕೊಂಡಿತ್ತಪ್ಪ ಎತ್ತೆಸ್ತೆ ಅಂದ್ರು. ಪ್ರೋಗ್ರೆಸ್ 3-4 ದಿವಸದಲ್ಲಿ ಇಷ್ಟ್ರ ಮಟ್ಟಕ್ಕೆ ಗಾಯ ಜಾಸ್ತಿ ಆಗೋಗ್ಬಿಟ್ಟು, ಇಲ್ಲಪ್ಪ ಜ್ವರ ಎಲ್ಲ ಬರೋಕ್ ಶುರು ಆಗೋಯ್ತು, ಇಲ್ಲಪ್ಪ ಏನೇನೋ ಆಗ್ತಾ ಇದೆ ಅಂದ್ರೆ ಬೈದು ಕರ್ಕೊಂಬ ಅಂತ ಆಮೇಲೆ ಬಂದ್ರು. ಇಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ನೋಡ್ಬಿಟ್ಟು ಸೋ ಸಾರಿ ಬಟ್ ಏನೇನೋ ಟ್ರೈ ಮಾಡಿದ್ರು. ವಿತಿನ್ ಅನದರ್ 3-4 ಡೇಸ್ ಇಲ್ಲ ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ, ಆಂಪಿಟೇಟ್ ಮಾಡಬೇಕು ಅಂದ್ರು. ವಿತಿನ್ ಅನದರ್ 3 years ಸೆಕೆಂಡ್ ಲೆಗ್ಗು ದೇ ಹ್ಯಾಡ್ ಟು ಆಂಪಿಟೇಟ್. ಸೊ ದ ಹೋಲ್ ಪರ್ಸನಾಲಿಟಿ, ಒಂದು ಮನುಷ್ಯ ಒಂದು ಡಯಾಬಿಟೀಸ್ ನ ಕಂಟ್ರೋಲ್ ಅಲ್ಲಿ ಇಡದೆ ಇದ್ದಿದ್ದಕ್ಕೆ ಒಂದೇ ಕಾರಣಕ್ಕೆ, ಲೈಕ್ ಹಿಸ್ ಬಾಡಿ ಇಸ್ ಓನ್ಲಿ ಟಿಲ್ ದಿಸ್ ಮಚ್. ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಎಷ್ಟು ದೊಡ್ಡ ಚಾಲೆಂಜ್ ಆಗ್ತಾ ಇದೆ ಅಲ್ವಾ? ಅದಕ್ಕೆ ನಮ್ಮ ಪರ್ಜನ ವೆಲ್ನೆಸ್ ಅಲ್ಲಿ ದ ಫಸ್ಟ್ ಲೈನ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಸೇಫ್ ಅಂಡ್ ಸೈಂಟಿಫಿಕ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ಗೆ ಸಪೋರ್ಟ್ ಮಾಡೋ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಮಿನಿಮಮ್ 10,000 ಸ್ಟೆಪ್ಸ್ ಅಂತೀವಿ. ನಾನು ಇವಾಗ ಅದನ್ನೇ ಕೇಳೋಣ ಅಂತ ಬಂದೆ. ನನಗೂ ಇದೊಂಥರ ಶಾಕಿಂಗ್ ಅನ್ಸು. ಫಸ್ಟ್ ಟೈಮ್ ನಾನು ಕೇಳಿದಾಗ 10,000 ಸ್ಟೆಪ್ಸ್ ಅಂತ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ವೈ 10,000 ಸ್ಟೆಪ್ಸ್, ಬಟ್ ಜಪಾನ್ ಅಲ್ಲಿ ಒಂದು ಕಂಪನಿ ಇತ್ತು ವಿಚ್ ಸ್ಟಾರ್ಟೆಡ್ ಅ ಪೀಡೋಮೀಟರ್. ಅದರಲ್ಲಿ ಅವ್ರು 10,000 ಸ್ಟೆಪ್ಸ್ ಅಂತ ಇಟ್ಟಿದ್ರು. ಸೊ ಅದನ್ನ ಅವರು ಪಬ್ಲಿಸೈಸ್ ಮಾಡಿದಾಗ ಅನ್ನೋಯಿಂಗ್ಲಿ ಜನದ ಮೈಂಡ್ ಅಲ್ಲಿ 10,000 ಸ್ಟೆಪ್ ನಡಿಬೇಕು. ಫುಲ್ ಜೋಶ್ ತಗೊಂಡು 1 ವಾರ 10,000 ಸ್ಟೆಪ್ ನಡೆದ್ಬಿಟ್ಟು ಅಯ್ಯಪ್ಪ ವಾಕಿಂಗ ನಾನು ಹೋಗೋದೇ ಇಲ್ಲ ಅಂತ ಹೇಳಕ್ಕಿಂತ ಐ ಆಮ್ ವೆರಿ ಓಕೆ, ಯು ಆರ್ 2,500 ಕಮ್ ಟು 3,000 ಆ್ಯಂಡ್ ಬಿಲ್ಡ್ ಇಟ್ ಅಪ್. ಸ್ಲೋ ಆಗಿ ಬಿಲ್ಡ್ ಅಪ್ ಮಾಡ್ಕೊಳ್ಳಿ ಆ್ಯಂಡ್ ಇಟ್ ಮೇಕ್ಸ್ ಯು ಫೀಲ್ ಗುಡ್. ನಾನು ನೆನ್ನೆಗಿಂತ ಹೋದ ವಾರಕ್ಕಿಂತ ಐ ಆಮ್ ಬೆಟರ್. ಸೊ ಲಿಸನ್ ಟು ಯೋರ್ ಬಾಡಿ. ಮೆಟಬಾಲಿಸಮ್ ಹೆಲ್ಪ್ ಮಾಡೋಕ್ಕೆ ಎವ್ರಿ ಡೇ ಸ್ಮಾಲ್ ಕನ್ಸಿಸ್ಟೆಂಟ್ ಸ್ಟೆಪ್ಸ್, ಪೋಷನ್ ಕಂಟ್ರೋಲ್, ಹೋಮ್ ಕುಕ್ಡ್ ಮೀಲ್ಸ್, ಇದರ ಜೊತೆಗೆ ನಮ್ಮಲ್ಲಿ ಒಂದು ವಿಶೇಷವಾದ ಪ್ರಾಡಕ್ಟ್ ಮೆಟಬಾಲಿಕ್ ಸಪೋರ್ಟ್ ಮಾಡೋಕ್ಕೆ, ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಇನ್ ಆರ್ ಪರ್ಜನ ವೆಲ್ನೆಸ್.